ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಇಡಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರದಲ್ಲಿರುವಂತ ಪ್ರಮುಖ ಸಚಿವರುಗಳು ಮತ್ತು ಸಿಎಂ ಹೆಸರನ್ನ ಹೇಳಲೇಬೇಕು ಅನ್ನುವಂತ ಒತ್ತಡವನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇಡಿ ವಿರುದ್ಧ ಕಾಂಗ್ರೆಸ್ನ ಶಾಸಕರುಗಳು ತೊಡೆ ತಟ್ಟಿ ನಿಲ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗಾಂಧಿ ಪ್ರತಿಮೆ ಮುಂಭಾಗ ಧರಣಿ ಕೂತಿದ್ದಾರೆ. ಅಲ್ಲಿನ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. केंद्र बीजेपी सरकार के केंद्र बीजेपी सरकार के केंद्र बीजेपी सरकार के केंद्र बीजेपी सरकार के राजीनामे कोडे अमित शाह राजीनामे कोडे राजीनामे कोडे राजीनामे कोडे अमित शाह राजीनामे कोडे राजीनामे कोडे राजीनामे कोडे अमित शाह राजीनामे कोडे राजीनामे कोडे राजीनामे कोडे अमित शाह राजीनामे कोडे ಇಲ್ಲ ಆ ನಾಯಕತ್ವ ಕೊರತೆ ಇರೋದ್ರಿಂದ ಇಲ್ಲಿ ನಮ್ಮ ಪಕ್ಷಕ್ಕೆ ಎದುರಿಸಬೇಕು ಅಂದ್ಬಿಟ್ಟು ಇವತ್ತು ITEDನ ಬಳಸ್ಕೊಂತಾ ಇದ್ದಾರೆ. ರಾಜ್ಯ ಸರ್ಕಾರನ ಬುಡಬೇಲು ಮಾಡೋದಕ್ಕೆ ಇಡಿನ ದುರ್ಬಳಕೆ ಆಗ್ತಾ ಇದೆ ಅಂತ ಸರ್ ಸಾಬೀತಾಗ್ತಾ ಇಲ್ವಾ ಸರ್? ನಾವು ಹೇಳಿ ಲಿಖಿತ ಒಂದು FIR ಆಗಿದೆ. ಇಸ್ ದಿನ್ ದಟ್ ಎ ಡಾಕ್ಯುಮೆಂಟ್? ಅಧಿಕಾರಿ ಮಾಡಿರೋದು ಅವ್ರೇನ್ ಇದು ಯಾರೋ ಕಾರ್ಯಕರ್ತ ಮಾಡಿಲ್ಲ ಅಲ್ಲ. ಏನಂತ ಹೇಳಿದ್ದಾರೆ ಅದರಲ್ಲಿ? ಮುಖ್ಯಮಂತ್ರಿಗಳ ಹೆಸರನ್ನ ನೀವು ಹೇಳಲೇಬೇಕು, ಇಲ್ಲಿದ್ರೆ ನಿಮ್ಗೆ ಅರೆಸ್ಟ್ ಮಾಡ್ತೀವಿ, ಇದ್ರೆ 3-4 ವರ್ಷ ನಿಮ್ಗೆ ಒಳಗೆ ಹಾಕ್ಬಿಡ್ತೀವಿ ಅಂತ. ಏನರ್ಥ ಅದು? ಅಂದ್ರೆ ಸರ್ಕಾರವನ್ನ ಏನು ಅಸ್ಥಿರಗೊಳಿಸಲಿಕ್ಕೆ ಇವರ ಪ್ರಾಮಾಣಿಕ ಪ್ರಯತ್ನ ಮೇಲಿಂದ ನಡೆದಿದೆ. ಪ್ರಕರಣದಿಂದ ನುಡಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ನಾಯಕರು ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇರೋದು. EDR ನಮ್ಮ ಅಂಡರ್ ಇದಾರೇನ್ರಿ? $187 ಕೋಟಿ ಅಂತ ಹೇಳ್ತಾರಲ್ಲ, ಸತ್ಯನಾ? ನೀವು ಬರೀತಿರಲ್ಲ 187 ಕೋಟಿ 33 ಲಕ್ಷ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ಮಿಸ್ಅಪ್ರೋಪ್ರಿಯೇಷನ್ ಆಗಿರೋದು ಎಷ್ಟು? 89 ಕೋಟಿ 63 ಲಕ್ಷ. ಆಮೇಲೆ ಮಾತಾಡ್ತೀನಿ ನಡ್ರಿ. ನೋಡಿ, ಇಡಿ ಅಧಿಕಾರಿಗಳು ಕರ್ನಾಟಕದ ಅಧಿಕಾರಿಗಳನ್ನ ಬೆದರಿಸಿ ಮುಖ್ಯಮಂತ್ರಿಗಳ ಹೆಸರು ಹೇಳ್ರಿ, ಇವ್ರದ್ದು ಹೆಸರು ಹೇಳ್ರಿ, ಹಿಂದಿನ ಮಂತ್ರಿಗಳ ಹೆಸರು ಹೇಳ್ರಿ, FD ಹೆಸರು ಹೇಳ್ರಿ ಅಂಥೇಳಿ ಆ ಭಯ ಹುಟ್ಟಿಸೋ ರೀತಿಯಲ್ಲಿ ಅವ್ರನ್ನ ಕೇಳೋದು, ಅವರಿಗೆ ಒತ್ತಡ ಹಾಕೋದು, ಅವ್ರ ಹೆಸರು ಹೇಳ್ರಿ ಅಂತೇಳಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ನಮ್ಮ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಕೇಂದ್ರದ ಕೆಲವು ಆಸಕ್ತ ವರ್ಗ ಈ ಪ್ರಯತ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನೋಡಿ, ಇಡಿ ಅಧಿಕಾರಿಗಳು ಕರ್ನಾಟಕದ ಅಧಿಕಾರಿಗಳನ್ನು ಬೆದರಿಸಿ ಮುಖ್ಯಮಂತ್ರಿಗಳ ಹೆಸರು ಹೇಳ್ರಿ, ಇವ್ರದ್ದು ಹೆಸರು ಹೇಳ್ರಿ. ಇಡಿ IT CBIಯನ್ನು ದುರ್ಬಳಕೆ ಬಿಜೆಪಿ ಮಾಡ್ಕೊಂಡಿರ್ತದೆ. ಬಿಜೆಪಿ ಸರ್ಕಾರ ನಮ್ಮ ಒಬ್ಬ ಕಲ್ಲೇಶ್ ಅಧಿಕಾರಿ ಅದ್ರ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ. ಏನಂತ? ನಿಮಗೆ ಕೇಸ್ ಹಾಕ್ಬಿಡ್ತೀವಿ, ಜೈಲಿಗೆ ಹೋಗ್ತೀರಾ ನೀವು CMನ ಮತ್ತು ಎಕ್ಸ್ ಮಿನಿಸ್ಟರ್ ಅವರ ಹೆಸರು ಹೇಳಿ ಅವ್ರನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒತ್ತಾಯ ಹಾಕ್ತಾ ಇದ್ದಾರೆ. ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಕೇಂದ್ರ ಸರ್ಕಾರದ್ದು. ಅದರಿಂದ ಐನಲ್ಲಿ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಇಡಿ ಮೂಲಕ ಏನು ಹೆದರಿಸೋ ತಂತ್ರಗಾರಿಕೆ ಏನು ಬಿಜೆಪಿ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಮಣಿಯೋದಿಲ್ಲ. ನಾವು ನಮ್ಮ ಹೋರಾಟ ನಾವು ಮಾಡ್ತೀವಿ. ಈಗಾಗಲೇ ವಿಧಾನಸಭೆ ವಿಧಾನ ಪರಿಷತ್ ಚರ್ಚೆ ಆಗಿದೆ. ಮುಖ್ಯಮಂತ್ರಿ ಹೇಳಿದ್ದಾರೆ ತಪ್ಪಾಗಿದೆ, ಯಾರು ತಪ್ಪು ಮಾಡಿ ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ ಅಂತ. ಇದು ನೇರವಾಗಿ ಬೇಕಂತ ಮುಖ್ಯಮಂತ್ರಿಗಳ ಹೆಸರನ್ನ ತರಬೇಕು, ರಾಜಕೀಯ ಮಾಡಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ಇಡಿ IT CBIಯನ್ನು ದುರ್ಬಳಕೆ ಬಿಜೆಪಿ ಮಾಡ್ಕೊಂಡಿರ್ತದೆ. ಬಿಜೆಪಿ ಸರ್ಕಾರ ನಮ್ಮ ಒಬ್ಬ ಕಲ್ಲೇಶ್ ಅಧಿಕಾರಿ ಅದ್ರ ಮೂಲಕ
ಒತ್ತಡ ಹಾಕ್ತಾ ಇದ್ದಾರೆ. ವಿನಾಕಾರಣ ಸುಭದ್ರವಾಗಿರುವಂಥ ರಾಜ್ಯ ಸರ್ಕಾರಗಳನ್ನ ಅತಂತ್ರಗೊಳಿಸಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ತೀರ್ಮಾನ. ಅದಕ್ಕೆ ಈ ಸರ್ಕಾರ ಮಣಿಯೋದಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 136 ಜನ ಗೆದ್ದಿದ್ದೀವಿ ನಾವು. 5 ವರ್ಷ ಈ ರಾಜ್ಯಕ್ಕೆ ಬಿಜೆಪಿಯೇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಇದೆ. ಆ ಪ್ರಯತ್ನ ಏನು ನಡೀತಾ ಇದೆ ಅದು ಜನರಿಗೆ ಮನವರಿಕೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಈ ರೀತಿಯ ಪ್ರತಿಭಟನೆಯನ್ನು ನಾವು ಶಾಂತಿಯುತವಾಗಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು. ಈ ಪ್ರತಿಭಟನೆ ಇದರಿಂದ ಜನರಿಗೆ ನಾವು ಮನವರಿಕೆ ಮಾಡಬೇಕಲ್ಲ. ಬಿಜೆಪಿಯೇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ಕೇಂದ್ರ ಸರ್ಕಾರದ ಏನು ಅಂಗಸಂಸ್ಥೆ ಸಿಬಿಐ ಮತ್ತು ಇಡಿ ಇದೆ ಇದನ್ನು ಉಪಯೋಗಿಸಿಕೊಂಡು ಇವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ. ಹಾಗಾದ್ರೆ ಕೇಂದ್ರ ಸರ್ಕಾರ ಇಡಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ ಅಂತ ಅದರಲ್ಲೇನು ನಿರ್ವಿವಾದ ರೀ. ಇದು ಒಂದೇ ಪ್ರಕರಣ ಅಲ್ಲ. ಈಗ ಕೇಜ್ರಿವಾಲನ್ನ ಮನಸ್ಸಿ ಒಳಗಾಗ್ತಕ್ಕಂಥದ್ದು, ಮತ್ತೆ ಅವರು ಒಬ್ಬ ST ಲೀಡರ್ ಜಾರ್ಖಂಡ್ನವರು. ಪಾಪ ಅವ್ರ ತಂದೆ ಕಾಲದಿಂದನೂ ಕೂಡ ಆ ಸಮುದಾಯಗಳ ರಕ್ಷಣೆಗೆ ಹೋರಾಟ ಮಾಡಿದಂಥ ಕುಟುಂಬದ ಮನುಷ್ಯನ ಇವರು ಏಕಾಏಕಿ ತಗೊಂಡೋಗಿ ಅರೆಸ್ಟ್ ಮಾಡಿಬಿಟ್ರೆ ಏನಾಗ್ತದೆ? ಇದು ಎಲ್ಲ ಸಾಮಾನ್ಯ ಕ್ರಿಮಿನಲ್ಸ್ಗೂ ಒಂದೇ, ಬೇರೆಯವ್ರಿಗೂ ಒಂದೇ, ನಿರಪರಾಧಿಗಳಿಗೂ ಒಂದೇ ಅಂತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ಹೇಳಿದರು. ಸದನದ ಒಳಗೆ ಏನಾದರೂ ಈ ಬಗ್ಗೆ ಚರ್ಚೆ ಆಗುತ್ತೆ? ಇದಿಷ್ಟು ಸಚಿವ ರಾಜಣ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಹೆಲನ್ ಸ್ವಾಮಿ, TV5 ಬೆಂಗಳೂರು. ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡುತ್ತಿರುವ ಇಡಿಗೆ, ಚುನಾಯಿತ ಸರ್ಕಾರ ಬುಡಮೇಲು ಮಾಡುತ್ತಿರುವ ಬಿಜೆಪಿಗೆ, ಬಿಜೆಪಿಯ CBI, IT, ED ಇವರೆಲ್ಲರೂ ಕೂಡ ಬಿಜೆಪಿಯ ಎಕ್ಸ್ಟೆಂಡೆಡ್ ಪೊಲಿಟಿಕಲ್ ವಿಂಗ್ ತರ ಕೆಲಸ ಮಾಡ್ತಾ ಇವೆ. ನಾವು ಮೊನ್ನೆ ಹೇಳಿದ್ವಿ, ನಾವು ಬೈರೇಗೌಡರು, ದಿನೇಶ್ ಅವರೆಲ್ಲ ಹೇಳಿದ್ವಿ. ಇವತ್ತು ಸಾಬೀತಾಗಿದೆ. ಒಬ್ಬ ಅಧಿಕಾರಿ, ಅವ್ರು ಕಾಂಗ್ರೆಸ್ ಮ್ಯಾನ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತನೂ ಅಲ್ಲ, ಆಫೀಸ್ ಬೇರರೂ ಅಲ್ಲ, ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಕೆಲಸ ಮಾಡಿದಕ್ಕೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಏನಂತ? ನೀವು ಮುಖ್ಯಮಂತ್ರಿಗಳ ಹೆಸರು ಹೇಳಿ, ನೀವು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಹೆಸರು ಹೇಳಿ. ಯಾವ ಆಧಾರದ ಮೇಲೆ? ಇವತ್ತು ಹರಾಸ್ಮೆಂಟ್ ಕೊಡೋದು ಬೇರೆ, ಇಂಥವ್ರು ಹೆಸರೇ ಹೇಳಿ ಹೀಗೆ ಆಗಬೇಕು ಅಂದ್ಬಿಟ್ಟು ಇವತ್ತು ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲ. ಸರ್ಕಾರವನ್ನು ಅಭದ್ರ ಮಾಡಿಸ್ಲಿಕ್ಕೆ ಇವತ್ತು IT, EDಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ BJP ನಾಯಕತ್ವದ ಮೇಲೆ ಭರವಸೆ ಇಲ್ಲ. ಸಮರ್ಥವಾಗಿ ಅವರು ವಿರೋಧ ಪಕ್ಷದ ನಾಯಕರು ಮೇಲ್ಮನೆ ಇರ್ಬೋದು, ಕೆಳಗಮನೆ ಇರ್ಬೋದು, ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ನಾಯಕತ್ವ ಕೊರತೆ ಇರೋದ್ರಿಂದ ಇಲ್ಲಿ ನಮ್ಮ ಪಕ್ಷಕ್ಕೆ ಎದುರಿಸಬೇಕು ಅಂದ್ಬಿಟ್ಟು ಇವತ್ತು IT, EDನ ಬಳಸ್ಕೊತಾ ಇದ್ದಾರೆ. ಸಾಬೀತಾಗ್ತಾ ಇಲ್ವಾ ಸರ್? ನಾವು ಹೇಳಿ ಲಿಖಿತ ಒಂದು FIR ಆಗಿದೆ. ಇಸ್ ದಿನ್ ದಟ್ ಎ ಡಾಕ್ಯುಮೆಂಟ್? ಅಧಿಕಾರಿ ಮಾಡಿರೋದು, ಅವ್ರೇನು ಇದು ಯಾರೋ ಕಾರ್ಯಕರ್ತ ಮಾಡಿಲ್ಲ ಅಲ್ಲ. ಏನಂತ ಹೇಳಿದ್ದಾರೆ ಅದರಲ್ಲಿ? ಮುಖ್ಯಮಂತ್ರಿಗಳ ಹೆಸರನ್ನ ನೀವು ಹೇಳಲೇಬೇಕು, ಇಲ್ಲಿದ್ರೆ ನಿಮ್ಗೆ ಅರೆಸ್ಟ್ ಮಾಡ್ತೀವಿ, ಇದ್ರೆ 3-4 ವರ್ಷ ನಿಮ್ಗೆ ಒಳಗೆ ಹಾಕ್ಬಿಡ್ತೀವಿ ಅಂತ. ಏನರ್ಥ ಅದು? ಅಂದರೆ ಸರ್ಕಾರವನ್ನ ಏನೋ ಅಸ್ಥಿರಗೊಳಿಸ್ಲಿಕ್ಕೆ ಇವರ ಪ್ರಾಮಾಣಿಕ ಪ್ರಯತ್ನ ಮೇಲಿಂದ ನಡೆದಿದೆ. ED ಯಾರು ನಮ್ಮ ಅಂಡರ್ ಇದಾರೇನ್ರಿ? ED ಯಾರ ಅಂಡರು? ನಾವೇ ಕಂಪ್ಲೇಂಟ್ ಕೊಟ್ಟಿರೋದು, ನಾವೇ SIT ಹಾಕಿರೋದು. ಸೊ ಇವತ್ತು ಅವ್ರ ಕಡೆಯಿಂದ ಆಗ್ತಾ ಇದೆ. ಅವ್ರಿಗೆ ಪ್ರಶ್ನೆ ಕೇಳಬೇಕು, ಯಾಕೆ ಇಡಿಗಳು ನಿಮ್ಮ ಬಿಜೆಪಿ ಕಾರ್ಯಕರ್ತರ ತರ ಆಡ್ತಾ ಇದ್ದಾರೆ ಅಂತ. ಇಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡೋಣ. ಎಲ್ಲ ಮಹಾನ್ ಭಾವರು ಎದ್ದು ನಿಂತು CM ರಾಜೀನಾಮೆ ಕೇಳಿದ್ರಲ್ಲ, ಕೇಳೋಣ ಅವರಿಗೆ. ಏನಪ್ಪ ಇವತ್ತು ನಿಮ್ಮ ಕೇಂದ್ರ ಸರ್ಕಾರದಿಂದ ಇಂಥ ಒತ್ತಡ ಬರ್ತಾ ಇದೆ, ಇದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ. ಕೇಂದ್ರ ಸರ್ಕಾರ, CBI, IT, ED ಇವರೆಲ್ಲರೂ ಕೂಡ ಬಿಜೆಪಿಯ ಎಕ್ಸ್ಟೆಂಡೆಡ್ ಪೊಲಿಟಿಕಲ್ ವಿಂಗ್ ತರ ಕೆಲಸ ಮಾಡ್ತಾ ಇವೆ. ನಾವು ಮೊನ್ನೆ ಹೇಳಿದ್ವಿ, ನಾವು ಬೈರೇಗೌಡರು, ದಿನೇಶ್ ಅವರೆಲ್ಲ ಹೇಳಿದ್ವಿ. ಇವತ್ತು ಸಾಬೀತಾಗಿದೆ. ಒಬ್ಬ ಅಧಿಕಾರಿ, ಅವ್ರು ಕಾಂಗ್ರೆಸ್ ಮ್ಯಾನ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತನೂ ಅಲ್ಲ, ಆಫೀಸ್ ಬೇರರೂ ಅಲ್ಲ, ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಕೆಲಸ ಮಾಡಿದಕ್ಕೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಏನಂತ? ನೀವು ಬಿಜೆಪಿ ಏಜೆಂಟ್ ಯಾರಪ್ಪ? ಬಿಜೆಪಿ ಏಜೆಂಟ್ ಯಾರಪ್ಪ? ಧಿಕ್ಕಾರ, 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 ಧಿಕ್ಕಾರ. ಬಿಜೆಪಿ ಏಜೆಂಟ್ ಯಾರಪ್ಪ? ಬಿಜೆಪಿ ಏಜೆಂಟ್ ಯಾರಪ್ಪ? ಕ್ರಿಮಿನಲ್ ಬಿಜೆಪಿ
ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಎನ್ಡಿಎ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬಂಧಿಸಿ 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 ಉಳಿಸಿ 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 ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬಿಜೆಪಿ ಏಜೆಂಟ್ ಇಡಿ ಅಧಿಕಾರಿಗಳಿಗೆ ಬಿಜೆಪಿ ಏಜೆಂಟ್ ಇಡಿ ಅಧಿಕಾರಿಗಳಿಗೆ ಬಿಜೆಪಿ ಏಜೆಂಟ್ ಇಡಿ ಅಧಿಕಾರಿಗಳಿಗೆ ಬಿಜೆಪಿ ಏಜೆಂಟ್ ಇಡಿ ಅಧಿಕಾರಿಗಳಿಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ಶಾ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ಶಾ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ಶಾ ರಾಜೀನಾಮೆ ಕೊಡಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಏಜೆಂಟ್ ಇಡಿಗೆ ಬಿಜೆಪಿ ಏಜೆಂಟ್ ಇಡಿಗೆ ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಮೋದಿ ಇಡಿಗೆ ಮೋದಿ ಇಡಿಗೆ ಮೋದಿ ಇಡಿಗೆ ಮೋದಿ ಇಡಿಗೆ ಮೋದಿ ಇಡಿಗೆ ಮೋದಿ ಇಡಿಗೆ ರಾಜೀನಾಮೆ
ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ಶಾ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ಶಾ ರಾಜೀನಾಮೆ ಕೊಡಿ ಬಂಧಿಸಿ ಬಂಧಿಸಿ ಇಡಿ ಅವರನ್ನು ಬಂಧಿಸಿ 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 ಇಡಿ ಅವರನ್ನು ಬಂಧಿಸಿ ಬಂಧಿಸಿ ಬಿಜೆಪಿಗೆ ಸರ್ವಾಧಿಕಾರಿ ಬಿಜೆಪಿಗೆ ಸರ್ವಾಧಿಕಾರಿ ಬಿಜೆಪಿಗೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಿರೋ ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಈಡಿಗೆ ಪ್ರಜಾಪ್ರಭುತ್ವ ವಿರೋಧಿ ಈಡಿಗೆ ತೊಲಗಲಿ 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 ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ತೊಲಗಲಿ ಯಾದಕ್ಕಾಗಿ ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಯಾದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ